ತೋರಿಸ್ಬೇಕಾಗ್ತದೆ. ಪ್ರಗತಿಯನ್ನು ಮಾಡಿ ತೋರಿಸಿದಾಗ ಇನ್ನಿತರರಿಗೆ ನಾವು ಮಾರ್ಗದರ್ಶಕರಾಗಿ ಹಾದಿಯಾಗಿ ನಾವು ಉಳ್ಕೋತೀವಿ. ಅದರಿಂದ ಪ್ರಗತಿಯ ಸಾಧನೆ ಬಹುಮುಖ್ಯ. ಅದು ಪ್ರಯತ್ನದಲ್ಲಿ, ಸಂಕಲ್ಪದಲ್ಲಿ, ಎಲ್ಲರ ಒಂದು ಸಹಕಾರದಿಂದ ಮಾತ್ರ ಅದು ಸಾಧ್ಯ ಆಗ್ತದೆ. ಆ ಸಹಕಾರವನ್ನು ತಾವೆಲ್ಲರೂ ಕೂಡ ತೋರಿಸ್ತೀರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಮ್ಮ ಕುಂಚಿಟಿಗ ಸಮುದಾಯ ಹಲವಾರು ಶತಮಾನಗಳಿಂದ ಈ ಒಂದು ಸಮಾಜಕ್ಕೆ ಸಹಕಾರ, ನೈತಿಕತೆ, ಪ್ರಾಮಾಣಿಕತೆ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಿರ್ತಕ್ಕಂಥದ್ದು. ಇವತ್ತು ಒಂದು ನಮ್ಮ ಪೂರ್ವಜರು ಶಿಕ್ಷಣ ಬಹಳ ವಿರಳವಾಗಿದ್ದಂಥ ಸಂದರ್ಭದಲ್ಲಿ ಪರಿಶ್ರಮವೇ ಪೂಜೆ, ಪ್ರಾಮಾಣಿಕತೆ ನಮ್ಮ ಶ್ರೀಮಂತಿಕೆ, ನೈತಿಕತೆ ನಮ್ಮ ಶ್ರೀಮಂತಿಕೆ ಅಂತಕ್ಕಂಥ ಪಾಠವನ್ನು, ಪರಿಪಾಠವನ್ನು ನಮ್ಮೆಲ್ಲರಿಗೂ ಕೂಡ ಹೇಳಿಕೊಟ್ಟು ಇವತ್ತು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ಸಮುದಾಯದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ, ಅದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಅಧಿಕಾರಿಗಳ ಆಡಳಿತ ಮಂಡಳಿಗಳಲ್ಲಿರ್ಬೋದು, ಅಥವಾ ರಾಜಕೀಯ ಸಮಾಜ ಕ್ಷೇತ್ರದಲ್ಲಿರ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಿ, ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ನಮ್ಮ ಸಮುದಾಯದವರು ಬಹಳ ಹೆಸರನ್ನು ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೋಡಿ ಶ್ಲಾಘನೆ ಮಾಡಬೇಕಾಗಿದ್ದಂಥ ಒಂದು ಸಂದರ್ಭ ಇವತ್ತು. ಏಕೆಂದರೆ ನಾವೆಲ್ಲರೂ ಕೂಡ ನಡ್ಕೊಂಡು ಬಂದಿರತಕ್ಕಂಥ ಹಾದಿನೇ ಹಾಗೆ, ಪರಸ್ಪರ ಸಹಕಾರ, ಪರಸ್ಪರ ಒಂದು ಪ್ರೀತಿ, ವಿಶ್ವಾಸ, ಈ ಒಂದು ಎರಡು ಪ್ರಮುಖ ಅಂಶಗಳಿಂದ ನಾವು ನಾಲ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ರವರ ಆಸ್ಥಾನದಲ್ಲಿ ಆಸ್ಥಾನಿಕರಾಗಿ, ವಿಜಯನಗರ ಸಂಸ್ಥಾನದ ಕೃಷ್ಣದೇವರಾಯ ಒಡೆಯರ್ರವರ ಒಂದು ಆಸ್ಥಾನದಲ್ಲಿ ಬಹಳ ಪ್ರಮುಖ ಪಾತ್ರಗಳನ್ನು ನಾವೆಲ್ಲರೂ ಕೂಡ ನಾವು ವಹಿಸಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸ್ಮರಣೆ ಮಾಡಬೇಕಾಗ್ತದೆ ಈ ಸಂದರ್ಭದಲ್ಲಿ. ಯಾಕೆಂದರೆ ನಮ್ಮ ಸಮುದಾಯ ಇತಿಹಾಸವನ್ನು ನಾವು ತಿಳ್ಕೊಳ್ಳಿಲ್ಲ ಅಂತ ಹೇಳಿದರೆ ಅದು ನಿಜಕ್ಕೂ ಕೂಡ ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ತಕ್ಕಂಥದ್ದು, ನಾವು ತಿಳುವಳಿಕೆಯನ್ನು ಕೊಡ್ತಿರ್ತಕ್ಕಂಥದ್ದು ಬಹಳ ಒಂದು ವಿರಳವಾದಂಥ ಸಂದರ್ಭದಲ್ಲಿ ಸಮುದಾಯ ಮುಂದುವರಲಿಕ್ಕೆ ಅಸಾಧ್ಯವಾದಂತಹ ಒಂದು ಸಂದರ್ಭ ಒದಗಿ ಬರ್ಬೋದು. ಅದರಿಂದ ನಮ್ಮ ಹಿಂದೆ ಪೂರ್ವಜರು ನಾವು ನಡೆದುಕೊಂಡು ಬಂದಿರತಕ್ಕಂಥ ಹಾದಿಯನ್ನು ನಾವು ಯಾವತ್ತೂ ಕೂಡ ಸ್ಮರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಇವತ್ತು ನಮ್ಮ ಈ ಒಂದು ಕುಂಚಿಟಿಗ ಸಂಘದ ಒಂದು ಸಭಾಂಗಣ, ಒಂದು ಕಚೇರಿ ಇದೆ ಒಳಗಡೆ. ಕಚೇರಿ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಬಹಳ ಸಮಾಜಕ್ಕೆ, ಕ್ಷೇತ್ರಕ್ಕೆ, ಒಂದು ಸಮುದಾಯಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಬಹಳ ಮಹನೀಯರ ಒಂದು ಭಾವಚಿತ್ರಗಳನ್ನು ನಾವೆಲ್ಲರೂ ಕೂಡ ನೋಡ್ಬೋದು. ಉದಾಹರಣೆಗೆ ತಲೆಯ ದಶಾನಯನದಲ್ಲಿ ಒಂದು ತಲೆಯಲ್ಲಿ ಒಬ್ಬ ಮಹಾಶಿವಭಕ್ತ ಅಡಗಿದ್ದ, ಒಬ್ಬ ಮಹಾಸಾತ್ವಿಕ ಅಡಗಿದ್ದ. ಇನ್ನು 9 ತಲೆಗಳು ಆ ಒಂದು ಒಳ್ಳೆಯ ಒಂದು ಮುಖವನ್ನು ವಿಧ್ವಂಸ ಮಾಡುವಲ್ಲಿ ಹೊರಟಿ ಒಳ್ಳೆಯತನ ಅಂತಕ್ಕಂಥದ್ದು ನಾಶಿಸಿ ಹೋಯಿತು ಅಂತಕ್ಕಂಥ ಮಾತನ್ನು ಹನುಮಂತನಿಗೆ ಶ್ರೀರಾಮಚಂದ್ರ ಸಂದರ್ಭದಲ್ಲಿ ಹೇಳ್ತಾರೆ. ಆ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಬ್ಬ ಸಾತ್ವಿಕ ಅಂತಕ್ಕಂಥವ್ನು ಅಡಗಿರ್ತಾನೆ. ಆ ಸಾತ್ವಿಕ ಅಂತಕ್ಕಂಥವನ್ನ ಹೊರಗೆ ತಂದು ಸಮಾಜದ ವೃದ್ಧಿಗೆ, ಜೊತೆಯಲ್ಲಿ ನಮ್ಮ ಸಮುದಾಯದ ವೃದ್ಧಿಗೆ ನಾವೆಲ್ಲರೂ ಕೂಡ ಮುಂದಾಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾರೆ. ಪ್ರೀತಿಯ ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ, ನಮ್ಮ ಅಣ್ಣತವರು ಶಿಕ್ಷಣ ಸಮಿತಿ ಅಧ್ಯಕ್ಷರು ಹೇಳ್ತಾಯಿದ್ರು, ಸುಮಾರು 144 ಜನ ವಿದ್ಯಾರ್ಥಿನಿಗಳು ಈ ಸತಿ ಹೆಚ್ಚಾಗಿ ಪ್ರವೇಶವನ್ನು ಪಡೆದಿದ್ದಾರೆ ಕಾಲೇಜಲ್ಲಿ ಅಂತಕ್ಕಂಥದ್ದು ಮಾತನ್ನು ಹೇಳ್ತಾ ಇದ್ರು. ಮುಂದುವರಿತೀರಿ, ಇದನ್ನು 200, 300, 400 ವಿದ್ಯಾರ್ಥಿನಿಗಳು ಈ ಒಂದು ಆವರಣದಲ್ಲಿ ಶಿಕ್ಷಣ ಪಡೆಯುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಅಭಿಲಾಷೆ ಆಗಿದೆ. ವಿದ್ಯಾರ್ಥಿಗಳು ಕೂಡ ಜೀವನದಲ್ಲಿ ತಾವೆಷ್ಟೇ ಒಂದು ನಮ್ಮ ಶಿಕ್ಷಕರು ತಮಗೆ ಮಾರ್ಗದರ್ಶನ ನೀಡ್ತಾರೆ, ಈ ರೀತಿ ಹೋಗಬೇಕು ಅಂತಕ್ಕಂಥ ಮಾರ್ಗವನ್ನು ತೋರಿಸ್ತಾರೆ. ಆದರೆ ಪರಿಶ್ರಮ ಅಂತಕ್ಕಂಥದ್ದು ತಮ್ಮಲ್ಲಿ ಅಡಗಿರುತ್ತೆ. ಒಂದು ಎತ್ತರವಾದ ಒಂದು ಗುರಿಯನ್ನು ತಾವು ತಲುಪಬೇಕು ಅಂತ ಹೇಳಿದರೆ ಆ ಎತ್ತರವಾದ ಒಂದು ಗುರಿಯನ್ನು ತಾವೆಲ್ಲರೂ ಕೂಡ ಬೆನ್ನೆಟ್ಟು ಹೋಗಬೇಕಾಗುತ್ತೆ. ಬೆನ್ನೆಟ್ಟು ಹೋಗಬೇಕು ಅಂತ ಹೇಳಿದರೆ ಪರಿಶ್ರಮ ಜೊತೆಯಲ್ಲಿ ಆಸಕ್ತಿ ಕೂಡ ಇರುತ್ತೆ. ಜೊತೆಯಲ್ಲಿ ತಾವು ವಿದ್ಯಾಭ್ಯಾಸ ಮುಗಿಸಿ ಮುಂದುವರೆದಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಅನೇಕ ಒಂದು
ಪ್ರತಿಕ್ರಿಯೆಗಳು, ತಾವು ಮಾಡಿದಂಥ ಸಾಧನೆಗೆ ಪ್ರತಿಕ್ರಿಯೆಗಳು ಬರುತ್ತೆ. ರಚನಾತ್ಮಕ ಕಂಡಲ್ಲಿ ಗುಂಡು ಅಂತಕ್ಕಂಥದ್ದು ಒಂದು ಆದೇಶವನ್ನು ಬ್ರಿಟಿಷ್ ಸರ್ಕಾರ, ಅಂದಿನ ಬ್ರಿಟಿಷ್ ಸರ್ಕಾರ ಹೊರಡಿಸಿತ್ತು. ತಾವು ಊಹೆ ಮಾಡ್ಬೋದು ಯಾವ ರೀತಿಯ ಒಂದು ಉಗ್ರ ಹೋರಾಟ ಸ್ವತಂತ್ರ ಸಂಗ್ರಾಮದಲ್ಲಿ ರಾಮೇಗೌಡರು ಮಾಡಿರ್ಬೋದು. ಯಾಕಂದರೆ ಒಬ್ಬ ವ್ಯಕ್ತಿಯ ಮೇಲೆ ಕಂಡಲ್ಲಿ ಗುಂಡು ಅಂತಕ್ಕಂಥದ್ದು ಒಂದು ಆದೇಶ ಸರ್ಕಾರ ಹೊರಡಿಸ್ಬೇಕಾದ್ರೆ ಯಾವ ರೀತಿಯ ಒಂದು 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 ಹೋರಾಟದಲ್ಲಿ ಅವ್ರು ಧುಮುಕಿರ್ಬೋದು, ಯಾವ ರೀತಿಯ ಒಂದು ತ್ಯಾಗಗಳನ್ನು ಅವರು ಮಾಡಿರ್ಬೋದು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಊಹೆ ಮಾಡಬಹುದು. ಜೊತೆಯಲ್ಲಿ ನಮ್ಮ PM ರಂಗನಾಥಪ್ಪನವರು ಕಾಲೇಜನ್ನು ಅಸ್ತಿತ್ವಕ್ಕೆ ಬರಲಿಕ್ಕೆ ಬಹಳ ಪ್ರಮುಖ ಕಾರಣಕರ್ತರು. ಈ ಒಂದು ತಾಲೂಕಿಗೆ ಅವ್ರದ್ದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಪರೋಕ್ಷವಾಗಿ ಶಿಕ್ಷಣಕ್ಕೆ ಉಚಿತ ಬಸ್ ಪಾಸ್ಗಳನ್ನು ಕೊಡುವ ಮೂಲಕ ವಿದ್ಯಾರ್ಥಿಗಳಿಗೆ ಅನುಕೂಲ ಕೊಟ್ಟಿರ್ತಕ್ಕಂಥ ರಂಗನಾಥಪ್ಪನವ್ರನ್ನ ನಾವು ಸ್ಮರಿಸಬೇಕು. ಜೊತೆಯಲ್ಲಿ ಮಾಜಿ ಶಾಸಕರಾದಂಥ ನಮ್ಮ ದೊಡ್ಡಪ್ಪನವರಾದಂಥ ಹೋರಾಟಗಾರರು ಬ್ರಿಟಿಷ್ ಸಂಗ್ರಾಮದಲ್ಲಿ ಬ್ರಿಟಿಷ್ಗೆ ಸರ್ಕಾರಕ್ಕೆ ಆದಾಯ ತೆರಿಗೆ ಕಡಿಮೆ ಮಾಡಬೇಕು ಅಂತ ಮದ್ಯಪಾನವನ್ನು ನಷ್ಟ ಮಾಡಿ, ಏನು ಸರಾಯಿ ಬಡ್ಡಿಗಳಿರ್ತಾವೆ ಅವನ್ನ